ಹಾಯ್ ನಮಸ್ತೆ ಎಲ್ರಿಗೂ ಘಮ ಘಮ ಅಡುಗೆ ಮನೆಗೆ ಸ್ವಾಗತ. ಇಲ್ಲಿ ನಾನು ಒಂದು ಅರ್ಧದಷ್ಟು ಪೈನಾಪಲನ್ನು ತಗೊಂಡಿದ್ದೇನೆ. ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ. ಇದರಿಂದ ಒಂದು ಹೊಸ ರೆಸಿಪಿಯನ್ನು ಮಾಡುವ ಇವತ್ತು. ಅದು ಯಾವುದು ಅಂತೇಳಿ ಇಲ್ಲಿ ತಿಳಿಸಿಕೊಡ್ತೇನೆ, ಬನ್ನಿ ನೋಡುವ. ನೋಡಿ, ಇವತ್ತು ನಾವು ಪೈನಾಪಲ್ ಕೇಸರಿ ಬಾತು ಮಾಡುವ. ಅದಕ್ಕೆ ಮೊದಲು ಸ್ವಲ್ಪ ತುಪ್ಪದಲ್ಲಿ ಕ್ಯಾಶ್ನಟ್ಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದಾಗಿದೆ, ಸಾಕು. 1 ಕಪ್ನಷ್ಟು ರವೆ ತಗೊಂಡಿದ್ದೇನೆ. ಈ ರವೆಯನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡುವ. ಅಲ್ಲಿ ಹೀಗೆ ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಫ್ರೈ ಮಾಡುವ, ಘಮ ಬರೋವರೆಗೆ ಫ್ರೈ ಮಾಡಿದರೆ ಸ್ವಲ್ಪ ಫ್ರೈ ಆಗಿದೆ. ಇದು ಸಾಕು. ಇದನ್ನೊಂದು ಪಾತ್ರೆಗೆ ಸರ್ವ್ ಮಾಡುವ. ನೋಡಿ, ಇದೇ ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕುವ. ನೋಡಿ, ತುಪ್ಪ ಬಿಸಿಯಾಗಿದೆ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಅನಾನಸನ್ನು ಹಾಕ್ಕೊಳ್ತಾ ಇದ್ದೇನೆ, ಪೈನಾಪಲ್. ಇದನ್ನು ಸ್ವಲ್ಪ ಫ್ರೈ ಮಾಡುವ ತುಪ್ಪದಲ್ಲಿ. ನೋಡಿ, ಪೈನಾಪಲ್ ಚೆಂದ ಫ್ರೈ ಆಗ್ತಾ ಬಂತು. ಇದು ಸಾಕು. ಇದರ ಒಟ್ಟಿಗೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ರವೆಯನ್ನು ಹಾಕುವ. ಹಾಕಿ ಚೆಂದ ಮಿಕ್ಸ್ ಮಾಡುವ. ಫ್ರೈ ಆಗ್ತಾ ಇದ್ದ ಹಾಗೆಯೇ ಇಲ್ಲಿ ಬಿಸಿ ನೀರು ಸಹ ಕುದೀತಾ ಉಂಟು. ಈ 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೇನೆ. ಈಗ ಈ ಕುದೀತಿರುವ ನೀರನ್ನು ನಾವು ಇದಕ್ಕೆ ಹಾಕುವ. ಈ ರವೆ ಬೇಗ ಎಳ್ಕೊಳ್ತದೆ. ಬಿಸಿ ನೀರು ಹಾಕುವಾಗ ರವೆ ಬೇಗ ಎಳ್ದು ಬೇಗ ದಪ್ಪ ಆಗ್ತಾ ಬರ್ತದೆ. ಸ್ವಲ್ಪ ಮಗಿಸ್ತಾ ಇರುವ, ಗಡಿಸ್ತಾ ಇರಬೇಕು. ನೋಡಿ, ದಪ್ಪ ಆಗ್ತಾ ಬರ್ತದೆ. ನೋಡಿ, ತಲೆ ಹಿಡಿಯೋದಾಗಿ ಲೋ ಫ್ಲೇಮಲ್ಲಿ ಇಟ್ಟು ಕೈ ಆಡಿಸುವ. ಇದಕ್ಕೆ ಸ್ವಲ್ಪ ಕೇಸರಿ ಕಲರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಎಲ್ಲ ಕೆಲಸ ನೋಡಿ, ಕಲರೆಲ್ಲ ಬಂತು, ದಪ್ಪ ಆಗ್ತಾ ಬಂತು. ಇನ್ನು ಇದಕ್ಕೆ 1 ಗ್ಲಾಸ್ನಷ್ಟು ಬೆಲ್ಲದ ಹುಡಿಯನ್ನು ತಗೊಂಡಿದ್ದೇನೆ. ಇದನ್ನು ಹಾಕುವ. ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹುಡಿ ಗಂಟಿಲ್ಲದಂತೆ ಕಲಿಸುವ. ಎಲ್ಲ ಬೆಲ್ಲದ ಕಲರ್ ನೋಡಿ, ಕೇಸರಿ ಬಾತು ಭಾಳ ಚಂದ ಕಲರಲ್ಲಿ ಬಂದಿದೆ. ಕೇಸರಿ ಹಾಕಬೇಕು ಅಂತೇನಿಲ್ಲ, ಬೆಲ್ಲದ ಕಲರಲ್ಲೇ ನಿಮಗೆ ಒಳ್ಳೆ ಕಲರ್ ಬರ್ತದೆ ಕೇಸರಿ. ಬೆಲ್ಲದ ಪುಡಿ ಸ್ವಲ್ಪ ಡಾರ್ಕ್ ಕಲರ್ ಬರ್ತಾ ಉಂಟು ಬೆಲ್ಲದಲ್ಲಿ. ಸಕ್ಕರೆ ಎಲ್ಲ ಆದರೆ ನಿಮಗೆ ಕೇಸರಿ ಹಾಕಿದರೆ ಚೆಂದ ಗೊತ್ತಾಗ್ತದೆ. ಬೆಲ್ಲದ ಪುಡಿ ಹಾಕಿದ ಕಾರಣ ಕೇಸರಿ ಕಲರ್ ಬರೋದಿಲ್ಲ ನಿಮಗೆ. ಬೆಲ್ಲದ ಕಲರ್ ಕಾಣ್ತಾ ಉಂಟು ನೋಡಿ, ಟೆಕ್ಸ್ಚರ್ ನೋಡಿ ಎಷ್ಟು ಬಂದಿದೆ. ಹುರಿದಿಟ್ಟುಕೊಂಡಂತಹ ಕ್ಯಾಶ್ನಟ್ಸನ್ನು ಹಾಕುವ. ನೋಡಿ, ಚಂದ ತಳ ಹೀಗೆ ಬಿಟ್ಟು ಬರ್ತದೆ. ನೋಡಿ, ಎಷ್ಟೊಂದು ತಳ ಬಿಟ್ಟು ಬಂತು. ಇನ್ನು ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಪಾತ್ರೆಗೆ ಇದನ್ನು ಸರ್ವ್ ಮಾಡುವ. ನೋಡಿ, ಪೈನಾಪಲ್ ಕೇಸರಿ ಬಾತು ರೆಡಿ ಆಗಿದೆ. ಎಷ್ಟೊಂದು ಬಂದಿದೆ ನೋಡಿ, ಕಲರ್ ಕೂಡ ಹಾಗೆ. ಸಕ್ಕರೆಯಿಂದ ಬೆಲ್ಲ ಎಷ್ಟೋ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ಮಕ್ಕಳಿಗೆ ದೊಡ್ಡವರಿಗೆ ಶುಗರ್ ಪೇಷಂಟಿಗೆ ಎಲ್ಲರಿಗೂ ತಿನ್ಬೋದು. ಇದು ಒಳ್ಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚೆಂದ ಇದೆ, ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬಂದಿದೆ. ಅದರಿಂದ ಎಲ್ಲರೂ ಇದನ್ನು ಸೇವಿಸ್ಬೋದು. ನೀವು ಸಹ ಇದನ್ನು ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.